ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲರಿಗೂ ಕೂಡ ಎಲ್ಲ ನನ್ನ ಭಾವಿ ಸೈನಿಕರಿಗೆ ಆದಷ್ಟು ಒಂದು ಬೇಗನೆ ಹೊಸ ಸುದ್ದಿಗಳನ್ನ ಬರ್ತಾ ಇದ್ದಾವೆ. ಹೋದ ಸರಿ ಯಾವ ಥರ ರಿಕ್ರೂಟ್ಮೆಂಟ್ಗಳಾಗ್ತಾಯಿದ್ವಲ್ಲ ಅದೇ ಥರ ಈ ಸರಿನೂ ರಿಕ್ರೂಟ್ಮೆಂಟ್ಗಳಾಗ್ತಾ ಇದ್ದವು. ಎಲ್ಲರೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ಸ್ಟಡಿ ಮಾಡ್ತಾ ಇದ್ದೀರಿ ಅಂತ ಅನ್ಕೋತಾ ಇದ್ದೀನಿ. SSGD ನಿಮ್ಮದು ಲಿಸ್ಟನ್ನು ಬಿಡೋದು ಮಾತ್ರ ಬಾಕಿ ಇದೆ ಫಿಸಿಕಲಿಗೆ. ಮತ್ತು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಅಗ್ನಿವೀರದವರು ಕೂಡ ಕಾಯ್ತಾ ಇದ್ದೀರಿ. ಇಂಡಿಯನ್ ಆರ್ಮಿ ಅಗ್ನಿವೀರದ ಲಿಸ್ಟನ್ನು ಯಾವಾಗ ಬಿಡ್ತಾರ ಅಂತ ಅಂತ ಬರುತ್ತೆ, ವೇಟ್ ಮಾಡಿರಿ. ಒಂದರ ಮೇಲೆ ಯಾವತ್ತು ನಂಬಿಕೆಯನ್ನು ಇಡಬೇಡ್ರಿ ಅಂತ ಪ್ರತಿ ಸಲ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ. ಯಾವುದೇ ಒಂದು ನೋಟಿಫಿಕೇಶನ್ ಆದರೆ ನಿಮ್ಗೆ ಯೂಸ್ ಆಗ್ತಿದ್ರೆ ಅದರಲ್ಲಿ ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ, ಟ್ರೈ ಮಾಡಿರಿ ಅಂತ ನಾನೇ ಪ್ರತಿ ಸಲನೂ ನಿಮ್ಗೆ ಹೇಳ್ತಾನೆ ಇರ್ತೀನಿ. ಸೊ ಈಗ BSFನಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಕಾನ್ಸ್ಟೇಬಲ್ ಗ್ರೂಪ್ B and C ಅಂತ ಹುದ್ದೆಗಳನ್ನ ಕರೆದಿದ್ದಾರೆ. ಈ ಹುದ್ದೆಯ ಬಗ್ಗೆ ಮಾಹಿತಿಯನ್ನು ಕೊಡಕ್ಕೆ ಬಂದಿದ್ದೀನಿ. ಸಾಕಷ್ಟು ಜನ ಈ ನೋಟಿಫಿಕೇಶನನ್ನು ನೋಡಿದಿರಿ ಅನಿಸುತ್ತಾ, ವಿಡಿಯೋಗಳನ್ನು ನೋಡಿದಿರಿ. ಇನ್ನೂ ಕೂಡ ಡೌಟ್ ಇದೆ, ಇದರಲ್ಲಿ ಕ್ವಾಲಿಫಿಕೇಶನ್ ಏನಿದೆ, ಎಕ್ಸಾಮ್ ಯಾವ ಥರ ಇರ್ತೈತಿ, ಫಿಸಿಕಲ್ ಯಾವ ಥರ, ಹೈಟ್ ಏನು, ವೇಟ್ ಏನು, ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಈ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದ ನಿಮಗೆಲ್ಲ ಇದರಲ್ಲಿ ಡೌಟ್ ಇರ್ತದೆ. ಆ ಡೌಟನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿ ಎಂಡ್ ಮಟ್ಟ ತಿಳಿದುಕೊಳ್ಳಿ, ಅಂದರೆ ನಿಮ್ಗೆ ಕ್ಲಿಯರಿಟಿಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ನೋಡ್ಕೊಳ್ಬೋದು ಇದು ಪೋಸ್ಟ್ ಇರ್ತಕ್ಕಂಥ ಪೋಸ್ಟ್ ಎಷ್ಟಿದಾವೆ ಇದರಲ್ಲಿ, ಅದು ಕೂಡ ಇಂಪಾರ್ಟೆಂಟ್ ತಾನೇ. ಇದರಲ್ಲಿ ಇರ್ತಕ್ಕಂಥ ಪೋಸ್ಟ್ಗಳು ಎಷ್ಟಪ್ಪ ಅಂತಂದ್ರೆ ಪೋಸ್ಟ್ 114 ಪೋಸ್ಟ್ಗಳು, ಇದರಲ್ಲಿ 141 ಪೋಸ್ಟ್ಗಳು ಇದರಲ್ಲಿ ಇರ್ತಾವೆ. ಟೋಟಲ್ ಆಗಿ ಎಷ್ಟಪ್ಪ ಅಂತಂದ್ರೆ 141 ಪೋಸ್ಟ್ಗಳು. BSFನಲ್ಲಿ ಎಲ್ಲ ರಿಕ್ರೂಟ್ಮೆಂಟ್ಗಳು ಆಗ್ತಾ ಇದ್ದಾವೆ ಅಂದ್ರೆ ಕಂಟಿನ್ಯೂ ಆಗಿ ಇನ್ಮೇಲೆ ಮುಂದಿನ ರಿಕ್ರೂಟ್ಮೆಂಟ್ಗಳು ಕೂಡ ಆಗ್ತಾನೆ ಹೋಗ್ತಾವೆ. ಇದು ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತಾ, ಅಪ್ಲೈ ಡೇಟ್ ನೋಡ್ಕೊಳ್ರಿ. ಅಪ್ಲೈ ಡೇಟ್ ಯಾವಾಗಪ್ಪ ಅಂತಂದ್ರೆ ನಿಮ್ಗೆ 18 ಮೇ ಅಂತ ಹಿಡಿದು 16 ಜೂನ್ ವರೆಗೆ ನಿಮ್ಮ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕುವ ಟೈಮಿಂಗ್ ಕೂಡ ಇರ್ತದ. ಎಷ್ಟಪ್ಪ ಅಂದ್ರೆ 18 ಮೇ ಅಂತ ಹಿಡಿದು ಜೂನ್ 16ರವರೆಗೆ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಟೈಮಿಂಗ್ ಕೂಡ ಇದರಲ್ಲಿ ಇರ್ತದ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದು ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತೈತಿ, ಅಪ್ಲಿಕೇಶನ್ ಫೀಸ್ ಕೂಡ ಇಂಪಾರ್ಟೆಂಟ್. ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ಬೋದು ಅಂತ ನೀವೇ ಕೂಡ ಡಿಸೈಡ್ ಅನ್ನ ಮಾಡ್ಕೊಡ್ರಿ. ಗ್ರೂಪ್ C ಇದರಲ್ಲಿ ಯಾರಾದರೂ ಗ್ರೂಪ್ C ಅಪ್ಲೈ ಮಾಡ್ತೀನಿ ಅನ್ಕೊಂಡಿದ್ರೆ ಅವರಿಗೆ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರ್ತದೆ. ಎಷ್ಟಪ್ಪ ಅಂತಂದ್ರೆ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರ್ತೈತಿ, ಅದು ಗ್ರೂಪ್ C ಯಾರಾದರೂ ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ ನಿಮ್ಗೆ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಅದೇ ತರನಾಗಿ ಗ್ರೂಪ್ B ಯಾರಾದರೂ ಹಾಕ್ತೀನಿ ಅಂತಂದ್ರೆ ಗ್ರೂಪ್ B ಅಲ್ಲಿ ನೋಡ್ಕೋಬಹುದು. ಗ್ರೂಪ್ B ಅಲ್ಲಿ ನಿಮ್ಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಗ್ರೂಪ್ B ಅಲ್ಲಿ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೂಡ ನಿಮ್ಗೆ ಇದರಲ್ಲಿ ಇರ್ತೈತಿ. ಸೊ ಟ್ರೇಡ್ಸ್ಮನ್ ಅಂತ ಸಪರೇಟ್ ಆಗಿ ಹುದ್ದೆಗಳನ್ನ ಕರೀತಾರೆ. ಆ ಹುದ್ದೆಗಳನ್ನ ಯಾವಾಗ ಕರೀತಾರೆ ಅಂತ ಹೇಳಿ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ತಿಳಿದುಕೊಳ್ಳಿ. ಇದರಲ್ಲಿ ಹೈಟ್ ಎಷ್ಟಿದೆ, ಹೈಟ್ ಎಷ್ಟಿದ್ದವ್ರಿಗೆ ಅಪ್ಲಿಕೇಶನ್ ಹಾಕ್ಬೋದು ಅದು ಕೂಡ ಹೇಳ್ತೀನಿ ನೋಡ್ಕೊಳ್ರಿ. ಮೇಲ್ ಮತ್ತು ಫಿಮೇಲ್ದವ್ರಿಗೆ ಇಬ್ಬರದ್ದು ಕೂಡ ನಾನು ನಿಮ್ಗೆ ಇದರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಸೊ ಪುರುಷರಿಗೆ 165 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಇದರಲ್ಲಿ ಎಷ್ಟಪ್ಪ ಅಂತ 165 ಸೆಂಟಿಮೀಟರ್ ಪುರುಷರಿಗೆ ಹೈಟ್ ಬೇಕಾಗುತ್ತೆ. ನೆಕ್ಸ್ಟ್ ಅದೇ ತರನಾಗಿ ಯಾರಾದರೂ ಅದರಲ್ಲಿ ಎಸ್ ಟಿ ಕೆಡೆಟ್ ಯಾರಾದರೂ ಇದ್ರೆ ST ಕೆಡೆಟ್ದವರಿಗೆ 162.5 ಸೆಂಟಿಮೀಟರ್ ಎಷ್ಟಪ್ಪ ಅಂತಂದ್ರೆ 162.5 ಸೆಂಟಿಮೀಟರ್ ಹೈಟ್ ಇರ್ತದೆ ಪುರುಷರಿಗೆ. ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಇರ್ತೈತಿ. ಅದೇ ತರನಾಗಿ ಅದರಲ್ಲಿ ಕೂಡ ಯಾರಾದರೂ ST ಕೆಡೆಟ್ಗಳಿದ್ರೆ ಮಹಿಳೆಯರಿಗೆ ST ಕೆಡೆಟ್ಗಳಿದ್ರೆ 150 ಸೆಂಟಿಮೀಟರ್ ಅವ್ರಿಗೆ ಕೂಡ ಅದರಲ್ಲಿ ಹೈಟ್ ಇರ್ತದ. ನೆಕ್ಸ್ಟ್ ರನ್ನಿಂಗ್ ಎಷ್ಟಿರ್ತತಿ ಅದು ಕೂಡ ಇಂಪಾರ್ಟೆಂಟ್ ತಾನೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ ಫಿಸಿಕಲ್ ಎಲ್ಲರೂ ಕೂಡ ಪಾಸ್ ಆಗ್ತಾರೆ. ಎಕ್ಸಾಮ್ ಮೇಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಇರ್ತೈತಿ ಮತ್ತು ಪ್ರಾಕ್ಟಿಕಲ್ ಟೆಸ್ಟ್ ಇರ್ತೈತಿ. ಸೊ ನೋಡ್ಕೊಳ್ಬೋದು ಇದರ ಕ್ವಾಲಿಫಿಕೇಶನ್ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನಿಮ್ಗೆ. ರನ್ನಿಂಗ್ ಎಷ್ಟಿದೆ ಪುರುಷರಿಗೆ, ರನ್ನಿಂಗ್ ಎಷ್ಟಿದೆ ಅಂತ ನೋಡ್ಕೊಳ್ರಿ. 1.6 ಕಿಲೋಮೀಟರ್ ಅಂದ್ರೆ ಆರ್ಮಿ ರನ್ನಿಂಗ್ ಏನು ನೋಡ್ತಾ ಇದ್ರಲ್ಲ 1600 ಮೀಟರ್ನ ಅದೇ ರನ್ನಿಂಗ್ ಇದರಲ್ಲಿ ಇರ್ತದ. ಟೈಮಿಂಗ್ ಎಷ್ಟಪ್ಪ ಅಂದ್ರೆ 10 ನಿಮಿಷ ಟೈಮಿಂಗ್ ಇರ್ತೈತಿ ಪುರುಷರಿಗೆ, 10 ನಿಮಿಷ. ಮಹಿಳೆಯರಿಗೆ 800 ಮೀಟರ್ ರನ್ನಿಂಗ್ ಇರ್ತೈತಿ. ಎಷ್ಟಿರ್ತಪ್ಪ ಅಂದ್ರೆ 800 ಮೀಟರ್ ರನ್ನಿಂಗ್ ಇರ್ತೈತಿ, 4 ನಿಮಿಷ ಟೈಮಿಂಗ್ ಇರ್ತೈತಿ. ಎಷ್ಟಿರ್ತಪ್ಪ ಅಂದ್ರೆ 4 ನಿಮಿಷ ಟೈಮಿಂಗ್ ಇರುತ್ತೆ. ಸೊ ಇದರಲ್ಲಿ ಹೈ ಜಂಪ್ ಕೂಡ ಇದೆ, ಲಾಂಗ್ ಜಂಪ್ ಕೂಡ ಇದೆ. ಲಾಂಗ್ ಜಂಪ್ ನೋಡ್ಕೊಡ್ರಿ ಎಷ್ಟಿದೆಪ್ಪ ಅಂತಂದ್ರೆ 11 ಫೀಟ್ ಪುರುಷರಿಗೆ, ಮಹಿಳೆಯರಿಗೆ 9 ಫೀಟ್. ನೆಕ್ಸ್ಟ್ ಅದೇ ತರನಾಗಿ ಹೈ ಜಂಪ್ ಅಲ್ಲಿ ನೋಡ್ಕೊಡ್ರಿ 3.5 ಫೀಟ್ ಪುರುಷರಿಗೆ, 3 ಫೀಟ್ ಮಹಿಳೆಯರಿಗೆ ನಿಮ್ಗೆ ಹೈ ಜಂಪ್ ಲಾಂಗ್ ಜಂಪ್ ಇರ್ತೈತಿ.
ಸೊ ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥದ್ದು ಹುದ್ದೆಗಳು ಯಾವಿದಾವಪ್ಪ ಅಂತ ಕೇಳಿಸಿಂದ ಅದು ಕೂಡ ಹೇಳ್ತಾ ಹೋಗ್ತೀನಿ ನೋಡ್ಕೊಡ್ರಿ. ಇದರಲ್ಲಿ ಸ್ಟಾಫ್ ನರ್ಸ್ ಅಂತ ಕೇಳಿಸಿಂದ ಸಬ್ ಇನ್ಸ್ಪೆಕ್ಟರ್ ಅಂತ ಕೇಳಿಸಿಂದ ಟಾಪ್ ನರ್ಸ್ ಅಂತ ಕೇಳಿಸಿಂದ ಟೋಟಲ್ ಆಗಿ 14 ಹುದ್ದೆಗಳನ್ನ ಇದರಲ್ಲಿ ಕರೀದಾರ. ಏಜ್ ಲಿಮಿಟ್ ನೋಡ್ಕೊಡ್ರಿ, ಸ್ಟಾಫ್ ನರ್ಸ್ಗೆ 21ರಿಂದ 30 ಏಜ್ ಇದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ಅದೇ ತರನಾಗಿ ಗ್ರೂಪ್ ಸಿ ಪೋಸ್ಟ್ನಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಲ್ಯಾಬ್ ಟೆಕ್ನಿಷಿಯನ್ ಅಂತ ಕೇಳಿಸಿಂದ 12 ಹುದ್ದೆಗಳು ಪುರುಷ, ಟೋಟಲ್ ಆಗಿ 38 ಹುದ್ದೆಗಳು ಲ್ಯಾಬ್ ಟೆಕ್ನಿಷಿಯನ್ ಇದ್ದಾವೆ. ನೆಕ್ಸ್ಟ್ ಅದರಲ್ಲಿನ ಟೋಟಲ್ ಆಗಿ 47 ಪೋಸ್ಟ್, ಒಂದು 38 ಪೋಸ್ಟ್, ಒಂದು 47 ಪೋಸ್ಟ್, ಟೋಟಲ್ ಆಗಿ 80 ಹುದ್ದೆಗಳು ಅದರಲ್ಲಿ ESIದಲ್ಲಿ ಇದ್ದಾವೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ SMT ವರ್ಕ್ಶಾಪ್ ಪೋಸ್ಟ್ ಅಂತ ಕೇಳಿಸಿಂದ ಗ್ರೂಪ್ ಬಿ ಪೋಸ್ಟ್ಗೆ ಯಾರಾದರೂ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ ಅದರಲ್ಲಿ ಆ ಪೋಸ್ಟ್ ನೇಮ್ ಏನಪ್ಪಾ ಅಂತಂದ್ರೆ ಸಬ್ ಇನ್ಸ್ಪೆಕ್ಟರ್ ವೆಹಿಕಲ್ ಮೆಕ್ಯಾನಿಕ್ ಅಂತ ಕೇಳಿಸಿಂದ ಸಬ್ ಇನ್ಸ್ಪೆಕ್ಟರ್ ವೆಹಿಕಲ್ ಮೆಕ್ಯಾನಿಕ್ ಅಂತ ಕೇಳಿಸಿಂದ ಟೋಟಲ್ ಆಗಿ 3 ಹುದ್ದೆಗಳು. ಇದಕ್ಕೂ ಕೂಡ 30 ಏಜ್ ಇದ್ದವರ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ನೆಕ್ಸ್ಟ್ ಅದೇ ತರನಾಗಿ ಗ್ರೂಪ್ ಸಿ ಹುದ್ದೆಗಳನ್ನ ನೋಡ್ಕೊಡ್ರಿ. ಕಾನ್ಸ್ಟೇಬಲ್ OT RP ಅಂತ ಕೇಳಿಸಿಂದ ಇದರಲ್ಲಿ 1 ಹುದ್ದೆ ಇದೆ. ನೆಕ್ಸ್ಟ್ ಅದೇ ತರನಾಗಿ ಕಾನ್ಸ್ಟೇಬಲ್ SKT ಅಂತ ಕೇಳಿಸಿಂದ ಅದರಲ್ಲಿ ಕೂಡ 1 ಹುದ್ದೆ ಇದೆ. ಆ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸೋಕೆ ಇದರ ಕ್ವಾಲಿಫಿಕೇಶನ್ ಏನಿರುತ್ತೆ ಅಂತ ನೋಡ್ಕೊಡ್ರಿ. ಇದರಲ್ಲಿ ಕ್ವಾಲಿಫಿಕೇಶನ್ ಬೇಕಾಗಿರೋದು 10+ ITI ಯಾರಾದರೂ ಮುಗಿಸಿದ್ರೆ ಅವ್ರಿಗೆ ಯೂಸ್ ಆಗುತ್ತೆ. ಮತ್ತು ಡಿಪ್ಲೊಮಾ ಹೋಲ್ಡರ್ ಯಾರಾದರೂ ಇದ್ರೆ ಮತ್ತು PUC ಸೈನ್ಸಲ್ಲಿ ಯಾರಾದರೂ ಮುಗಿಸಿದ್ರೆ ಮತ್ತು BSc ಯಾರಾದರೂ ಮುಗಿಸಿದ್ರೆ ಇದಕ್ಕೆ ನೀವು ಈ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಸೊ ನೀವು ಜಸ್ಟ್ SSLC ಮುಗಿಸಿದ್ರೆ ಈ ಜಾಬ್ಗೆ ಹಾಕಕ್ಕೆ ನೀವು ಅರ್ಹತೆಗಳ ಇರೋದಿಲ್ಲ. ನೀವು SSLC ಮೇಲೆ ಬಹಳಷ್ಟು ಜನ ಕಾಯ್ತಾ ಇದ್ರಿ ಕಾನ್ಸ್ಟೇಬಲ್ BSF ಟ್ರೇಡ್ಸ್ಮನ್ ಯಾವಾಗ ಕರೀತಾರ ಅಂತ ಹೇಳಿಸಿದ. ಸೊ ನೆಕ್ಸ್ಟ್ ಈ ನೋಟಿಫಿಕೇಶನ್ ಆಗಿದೆಲ್ಲ, ನೆಕ್ಸ್ಟ್ ಆ ನೋಟಿಫಿಕೇಶನ್ ಬಂದೇ ಬರ್ತೈತಿ, ವೇಟ್ ಮಾಡ್ತಾನೆ ಇರಿ. ಅದಕ್ಕೆ ಪ್ರಿಪ್ರೇಷನ್ ಯಾರಾದರೂ ಮಾಡ್ತಾ ಇದ್ರೆ ಕಂಟಿನ್ಯೂ ಆಗಿ ನಿಮ್ಮ ಪ್ರಿಪ್ರೇಷನ್ ಅನ್ನ ಇಟ್ಕೊಳ್ರಿ. ಸೊ ಇದರಲ್ಲಿ ಎಕ್ಸಾಮ್ ಸಿಲೆಬಸ್ ಯಾವ ಥರ ಇರ್ತದೆ ಅಂದ್ಕೊಳ್ರಿ. ಸಿಲೆಬಸ್ ರೀಸನಿಂಗ್ 25 ಕ್ವಶನ್ಸ್, ನೆಕ್ಸ್ಟ್ ಮ್ಯಾಥ್ಸ್ 25 ಕ್ವಶನ್ಸ್, ನೆಕ್ಸ್ಟ್ ಮ್ಯಾಥ್ಸ್ ಆದ ನಂತರ GS ಅಂತ ಹೇಳಿ 25 ಕ್ವಶನ್ಸ್. ನೆಕ್ಸ್ಟ್ ಸೈನ್ಸ್ ಪ್ಲಸ್ ಸೈನ್ಸ್ ಇಲ್ಲಪ್ಪ ಅಂದ್ರೆ ಯಾವ ಟೆಕ್ನಿಷಿಯನ್ ಅದು ಯಾವ್ದು ನೀವು ಕೋರ್ಸನ್ನು ಮಾಡಿದ್ರಲ್ಲ ಆ ಟೆಕ್ನಿಷಿಯನ್ ಬಗ್ಗೆ 25 ಕ್ವಶನ್ಸ್ಗಳು ಇರ್ತಾವೆ. ಟೋಟಲ್ ಆಗಿ 100 ಕ್ವಶನ್ಸ್, 100 ಮಾರ್ಕ್ಸ್, 2 ತಾಸು ಟೈಮಿಂಗ್ ಇರ್ತೈತಿ. ಮೊದಲೆಲ್ಲ ಇದು ಎಕ್ಸಾಮ್ ಆಫ್ಲೈನ್ ಇತ್ತು. ಈ ಸರಿ ಯಾವ ಥರ ಮಾಡ್ತಾರೆ ಅಂತ ಹೇಳಿಸಿದ್ರೆ ನಿಮ್ಗೆ ಶಾರ್ಟ್ ನೋಟಿಸನ್ನು ಅಷ್ಟೇ ಬಿಟ್ಟಿದ್ದಾರೆ. ಅದ್ರ ಕ್ವಾಲಿಫಿಕೇಶನ್ ಏನು ಕೊಟ್ಟಿಲ್ಲ. ಟೋಟಲ್ ಆಗಿ ಇಷ್ಟು ಪೋಸ್ಟ್ಗಳಿದಾವೆ ಅಂತ ಹೇಳಿಸಿದ್ರೆ ಆ ಫುಲ್ ನೋಟಿಫಿಕೇಶನ್ ಬಂದ ತಕ್ಷಣ ನಿಮ್ಗೆ ಇನ್ನೊಂದು ವಿಡಿಯೋನ ಮಾಡಾಕ್ತೀನಿ. ಸೊ ಈ ಡೌಟನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿದೆ ಸ್ನೇಹಿತರೆ. ಸೊ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಆಲ್ ಕ್ಲಿಯರಿಟಿ ಆಯ್ತು ಅನಿಸುತ್ತಾ. ಸೊ ಇನ್ನೂ ಸಾಕಷ್ಟು ನೋಟಿಫಿಕೇಶನ್ ಅಪ್ಡೇಟ್ಗಳನ್ನ ಕೊಡಬೇಕು, ನಾನು ಪೆಂಡಿಂಗ್ ಇತ್ತು. ಈಗ ಪ್ರತಿ ನೋಟಿಫಿಕೇಶನ್ ಡೈಲಿ ಈ ಟೈಮ್ಗೆ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಡೈಲಿ ನೀವು ಯೂಟ್ಯೂಬ್ಗೆ ವಿಸಿಟ್ ಮಾಡೋದನ್ನ ಮರೆಯಬೇಡ ಸ್ನೇಹಿತರೆ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ, ನಾವು ಕೊಡುವಂಥ ಮಾಹಿತಿ ನಿಮ್ಗೆ ಏನಾದರೂ ಸರಿಯಾಗಿದ್ರೆ, ಇಷ್ಟ ಆಗಿದ್ರೆ ಮಾತ್ರ, ಯೂಸ್ ಆಗ್ತಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕನ್ನು ಕೊಡ್ರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ತಲುಪುವಾಗೆ ಶೇರ್ ಮಾಡೋದನ್ನ ಮರೆಯಬಹುದು ಸ್ನೇಹಿತರೆ. ಶೇರ್ ಮಾಡಿಟ್ಟು ಅಂದರೆ ನಾವು ಕೊಡುವಂಥ ಅಪ್ಡೇಟ್ಗಳು ಅವ್ರಿಗೆ ಕೂಡ ತಿಳಿತಾನೆ ಇರ್ತವೆ. ಕೆಳಗಡೆ ಕಾಣ್ತಿದ್ದೀವಿ ನೋಡ್ಕೊಳ್ರಿ, ಸಬ್ಸ್ಕ್ರೈಬ್ ಬಟನ್, ಅದು ಮೋಸ್ಟ್ ಇಂಪಾರ್ಟೆಂಟು. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯಾವ ಜಾಬಿಗೆ ಹೋಗ್ಬೇಕು ನೋಡಿದ್ರೆ 70% ನೋಟಿಫಿಕೇಶನ್ ಮುಖಾಂತರನೇ ಆ ಯೂಟ್ಯೂಬ್ ಚಾನಲ್ನ ನೋಡಿದರೆ ನಿಮಗೆ 70% ಜಾಬ್ಗೆ ಸೇರ್ಕೊಂಡಾಗೆ ಆಗುತ್ತೆ. ಸೊ ಧನ್ಯವಾದಗಳು ಎಲ್ಲರಿಗೂ ಕೂಡ. ಜೈ ಹಿಂದ್.